श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी ಅಧ್ಯಾಯ 3 ಕರ್ಮಯೋಗ ಸಂಪುಟ 16 ತೂ ಮಾನಸ ನಿಯಮು ಕರಿ ನಿಶ್ಚಳು ಹೋಯ ಅಂತರಿ ಮಗ ಕರ್ಮೇಂದ್ರಿಯೇ ವ್ಯಾಪಾರಿ ವರ್ತತು ಸುಖೇ। ನೀನು ನಿಯಂತ್ರಿಸಬೇಕು ಮನಸ್ಸನ್ನು, ಅಂತರಂಗದಲ್ಲಿ ಹೊಂದಿ ನಿಶ್ಚಲತೆಯನ್ನು, ಆಗ ಕರ್ಮೇಂದ್ರಿಯಗಳು ತಮ್ಮ ವ್ಯವಹಾರವನ್ನು ಸುಖವಾಗಿ ಮಾಡುತ್ತಿರಲಿ। ನೀನು ನಿನ್ನ ಅಂತರಂಗದಲ್ಲಿ ನಿಶ್ಚಲತೆ ಹೊಂದಿ ನಿನ್ನ ಮನಸ್ಸನ್ನು ನೀನು ನಿಯಂತ್ರಿಸಬೇಕು, ಆಗ ಕರ್ಮೇಂದ್ರಿಯಗಳು ತಮ್ಮ ತಮ್ಮ ವ್ಯವಹಾರವನ್ನು ಸುಖವಾಗಿ ಮಾಡುತ್ತಿರಲಿ। ನಿಯತಂಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾ ಪಿಚತೆ ನ ಪ್ರಸಿದ್ಧೇರ ಕರ್ಮಣಃ। ನೀನು ವಿಹಿತವಾದ ಕರ್ಮಗಳನ್ನು ಮಾಡುತ್ತಿರಬೇಕು। ಕರ್ಮ ಮಾಡದಿರುವುದಕ್ಕಿಂತ ಕರ್ಮ ಮಾಡುವುದು ಶ್ರೇಷ್ಠವಾಗಿರುತ್ತದೆ। ಕರ್ಮ ಮಾಡದೆ ನಿನ್ನ ದೇಹಯಾತ್ರೆಯೂ ಕೂಡ ನಡೆಯಲಾರದು। ಮನಶಿ ನೈಷ್ಕರ್ಮ್ಯ ಹೋವಾವೆ ತರಿ ಏಥತೆ ನ ಸಂಭವೆ ಆಣಿ ನಿಷಿದ್ಧ ಕೇವಿ ರಾಹಾಟಾವೆ ವಿಚಾರೀಪ। ನೈಷ್ಕರ್ಮ್ಯನಾಗಬೇಕೆಂದು ಅನ್ನುತ್ತಿರಬಹುದು, ಆದರೆ ಅದು ನಿನಗೆ ಶಕ್ಯವಾಗದು। ಆದರೂ ನಿಷಿದ್ಧ ಕರ್ಮಗಳನ್ನೇಕೆ ಮಾಡುವುದು, ನೀನೇ ವಿಚಾರ ಮಾಡು। ನೀನು ನೈಷ್ಕರ್ಮ್ಯನಾಗಬೇಕೆಂದು ಅನ್ನುತ್ತಿರಬಹುದು, ಆದರೆ ಅದು ನಿನಗೆ ಶಕ್ಯವಾಗದು। ಆದರೂ ನಿಷಿದ್ಧ ಕರ್ಮಗಳನ್ನೇಕೆ ಮಾಡಬೇಕು, ನೀನೇ ವಿಚಾರ ಮಾಡಿ ನೋಡು। ಮನೋನಿ ಜೇ ಜೇ ಉಚಿತ आणि ಅವಸರೆ ಕರೂನಿ ಪ್ರಾಪ್ತ ತೇ ಕರ್ಮ ಹೇತು ರಹಿತ ಆಚರೇತು। ಆದ್ದರಿಂದ ಉಚಿತವಾದವುಗಳನ್ನು, ಪ್ರಸಂಗಾನುಸಾರ ಪ್ರಾಪ್ತವಾದ ಕರ್ಮಗಳನ್ನು, ಹೇತುರಹಿತನಾಗಿ ಆ ಕರ್ಮಗಳನ್ನು ಆಚರಿಸಬೇಕು ನೀನು। ಆದ್ದರಿಂದ ಪ್ರಸಂಗಾನುಸಾರ ಪ್ರಾಪ್ತವಾದ ಉಚಿತವಾದ ಕರ್ಮಗಳನ್ನು ನೀನು ಹೇತುರಹಿತನಾಗಿ ಆ ಕರ್ಮಗಳನ್ನು ಆಚರಿಸಬೇಕು। ಪಾರ್ಥ ಆಣೀಕಹಿ ಏಕ ನೇಣಸೀತು ಹೇ ಕವತಿಕ ಜೆ ಐಸೆ ಕರ್ಮ ಮೋಚಕ ಆ ಪೈಸೆ ಅಸೆ। ಅರ್ಜುನ, ಈಗ ಇನ್ನೊಂದನ್ನು ನೀನು ತಿಳಿದಿರುವುದಿಲ್ಲ ಚಮತ್ಕಾರವನ್ನು। ಇಂಥ ಈ ಕರ್ಮ ಮನುಷ್ಯರನ್ನು ಬಿಡಿಸುವುದು ಕರ್ಮ ಬಂಧನದಿಂದ। ಹೇ ಅರ್ಜುನ, ಈಗ ನೀನು ಇನ್ನೊಂದು ಚಮತ್ಕಾರವನ್ನು ತಿಳಿದಿರುವುದಿಲ್ಲ। ಇಂಥ ಈ ಕರ್ಮಗಳೇ ಮನುಷ್ಯರನ್ನು ಕರ್ಮ ಬಂಧನಗಳಿಂದ ಬಿಡಿಸುತ್ತವೆ। ದೇಖೆ ಅನುಕ್ರಮಾಧಾರೆ ಸ್ವಧರ್ಮುಜೋ ಆಚರೆ ತೋ ಮೋಕ್ಷು ತೇಣೆ ವ್ಯಾಪಾರೆ ನಿಶ್ಚಿತ ಪಾವೇ। ವರ್ಣಾಶ್ರಮಾನುಸಾರ ಪ್ರಾಪ್ತವಾದದ್ದನ್ನು ಯಾವನು ಆಚರಿಸುವನೋ ಆ ಸ್ವಧರ್ಮವನ್ನು, ಅವನು ಅದರಿಂದ ಮೋಕ್ಷವನ್ನು ನಿಶ್ಚಿತವಾಗಿ ಪಡೆಯುವನು. ಯಾವ ಮನುಷ್ಯನು
ವರ್ಣಾಶ್ರಮಾನುಸಾರ ಪ್ರಾಪ್ತವಾದ ಸ್ವಧರ್ಮವನ್ನು ಆಚರಿಸುವನು, ಅವನು ಅದರಿಂದ ನಿಶ್ಚಿತವಾಗಿ ಮೋಕ್ಷ ಪಡೆಯುವನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.